ಈ ಸಾರಿ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ವಿಧಾನಸೌಧಕ್ಕೂ ಕೂಡ ತಟ್ಟಿದೆ ನೀರಿನ ಕೊರತೆಯ ಎಫೆಕ್ಟ್. ಮಳೆ ಕೊರತೆ ಹಿನ್ನೆಲೆಯಲ್ಲಿ ನೀರು ಮಿತ ಬಳಕೆಗೆ ಸೂಚನೆ ಕೊಡಲಾಗಿದೆ. ನೀರು ವಿದ್ಯುತ್ ಮಿತ ಬಳಕೆ ಮಾಡಬೇಕು ಅಂತ ಖಡಕ್ ಸೂಚನೆ ಕೊಡಲಾಗಿದೆ. ಎಲ್ಲ ಸರ್ಕಾರಿ ಕಚೇರಿಗಳಿಗೂ ಕೂಡ ಸಿಎಸ್ ಈ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಶಾಲಿನಿ ರಜನೀಶ್ ಅವರು ಕಚೇರಿ ಅವಧಿ ಮುಗಿದ ಬಳಿಕ ಲೈಟು, ಫ್ಯಾನ್ ಇವೆಲ್ಲವನ್ನು ಕೂಡ ಆಫ್ ಮಾಡಬೇಕು, ಅನಗತ್ಯ ಪೋಲ್ ಆಗದ ಹಾಗೆ ಇವೆಲ್ಲವನ್ನು ಕೂಡ ತಡಿಬೇಕು ಸರ್ಕಾರಿ ಕಚೇರಿಗಳಲ್ಲಿ ಅಂತ ಶಾಲಿನಿ ರಜನೀಶ್ ಸೂಚನೆ ಕೊಟ್ಟಿದ್ದಾರೆ. ನೀರು, ವಿದ್ಯುತ್ ಇವುಗಳನ್ನೆಲ್ಲ ಮಿತ ಬಳಕೆ ಮಾಡಬೇಕು ಅಂತ, ಯಾವುದೇ ಕಾರಣಕ್ಕೂ ಪೋಲ್ ಮಾಡಬಾರ್ದು ಅಂತ ಸಿಎಸ್ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಏನೆಲ್ಲ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ ನೀರು ಮಿತ ಬಳಕೆ, ವಿದ್ಯುತ್ ಮಿತ ಬಳಕೆಗೆ ಸಂಬಂಧಪಟ್ಟಂತೆ? ಶ್ರೀಲಕ್ಷ್ಮಿ, ರಾಜ್ಯದಲ್ಲಿ ಬರಗಾಲ ಎಫೆಕ್ಟ್ ಉಂಟಾಗಿದೆ. ಹೀಗಾಗಿ ವಿಧಾನಸೌಧ, ವಿಕಾಸಸೌಧ, ಕಚೇರಿಗಳಲ್ಲಿ ನೀರು ಮತ್ತೊಂದು ಕಡೆ ವಿದ್ಯುತ್ ಮಿತವಾಗಿ ಬಳಸಿ ಎಂಬುದು ಈಗ ಸಿಎಸ್ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಕೆಲ ಅಧಿಕಾರಿಗಳು, ಕೆಲ ನೌಕರರು ಕಚೇರಿ ಮುಗಿದ್ರು ಸಹ ಫ್ಯಾನ್, ಎಸಿ ಆಫ್ ಮಾಡದೆ ಹಾಗೆ ಹೋಗ್ತಿರೋದು ಈಗ ಸಿಎಸ್ ಗಮನಕ್ಕೆ ಬಂದಿದೆ. ಹೀಗಾಗಿ ಕೆಲವೊಂದು ಖಡಕ್ ಆಗಿ ನಿರ್ದೇಶನಗಳನ್ನ ಸಿಎಸ್ ವಿಧಾನಸೌಧ, ವಿಕಾಸಸೌಧ ಮತ್ತು ಇತರ ಸರ್ಕಾರಿ ಕಚೇರಿಗಳಿಗೆ ಸಹ ನೀಡಿದ್ದಾರೆ. ಕಚೇರಿಯಲ್ಲಿ ನೈಸರ್ಗಿಕ ಬೆಳಕು ಬೆಳೆಸಬೇಕು, ಕಿಟಕಿ ಪೂರ್ತಿನ ತೆರೆದಿಟ್ಟುಕೊಳ್ಬೇಕು, ನೀರನ್ನ ಪೋಲ್ ಮಾಡಬಾರ್ದು. ಮತ್ತೊಂದು ಕಡೆ ಕಚೇರಿ ಮುಗಿದ ನಂತರವೇ ಫ್ಯಾನು, ಎಸಿ ಎಲ್ಲ ಆಫ್ ಮಾಡಬೇಕು. ಎಸಿ ತಾಪಮಾನ 24ರಿಂದ 26 ತಾಪಮಾನ ಇರಬೇಕು. ಹೀಗೆ ಹಲವಾರು ನಿರ್ದೇಶನ ನೀಡಿದ್ದಾರೆ. ಯಾರು ಈ ತರ ಹಾಗೆ ಆಫ್ ಮಾಡದೆ ಹೋಗ್ತಾರೆ ಅದ್ರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತು. ಮತ್ತೊಂದು ಕಡೆ ಸಂಜೆ 6 ಗಂಟೆ ಸುಮಾರಿಗೆ ಒಂದ್ ಕಡೆ ಭದ್ರತಾ ಸಿಬ್ಬಂದಿಗಳು ವಿಕಾಸಸೌಧ, ವಿಧಾನಸೌಧ ರೌಂಡ್ಸ್ ಹಾಕ್ತಾರೆ. ಅಲ್ಲಿ ಸಹ ಒಂದ್ ಕಡೆ ನಿಗಾ ವಹಿಸಲು ಈಗ ಸರ್ಕಾರ ಮುಂದಾಗಿದೆ. ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒಂದ್ ಕಡೆ ವಿದ್ಯುತ್ ಮತ್ತು ನೀರು ಹಿತವಾಗಿ ಬಳಸಿ ಎಂಬುದು ಒಂದ್ ಕಡೆ ಮನವಿ ಸಹ ಮಾಡಿಕೊಂಡಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.